Dr. Sanjeev Chintamani. I'm a working cardiologist in Gadag. And she's my wife, Dr. Sannidhi. She's a dentist. ಜನರಲಿ ನಾವು ಭಾಳ ಬ್ಯುಸಿ ಇರ್ತೀವಿ ಖರೆ, ಬಟ್ ಏನು ಫೈನಲಿ ನಾವು ಮನೆಗೆ ಬಂದಾಗ ಅದು ಒಂದು ನೆಮ್ಮದಿ ಇರಬೇಕು ಮನೆಯೊಳಗೆ. ಹೌ ವಿ ಆರ್ ಅನ್ನೋದು ಅದು ರಿಫ್ಲೆಕ್ಟ್ ಆಗಬೇಕು ನಮ್ಮ ಹೋಮ್ ಒಳಗೆ. ಎಲ್ಲರಿಗೂ ಥಾಟ್ ಪ್ರೊಸೆಸ್ ಇರ್ತಾವೆ, ಬಟ್ ಅದನ್ನು ಫೈನಲಿ ರಿಯಾಲಿಟಿ ಆಗಿ ಕಾಣೋದು ನಾವು ಮುಂಚೆನೇ ಡಿಸೈಡ್ ಮಾಡಿದ್ವಿ. ಮೋಸ್ಟ್ಲಿ ನಮ್ಮ ಡ್ರೀಮ್ಸನ್ನ ರಿಯಾಲಿಟಿ ಒಳಗೆ ತರಬೇಕು ಅಂದ್ರೆ ಥಿಂಗ್ಸ್ ಬೇಸ್ದವ್ರ ತರ್ಬೋದು. ಯಾಕಂದ್ರೆ ಬೇರೆ ಮನೆ ನೋಡಿ ಆಲ್ರೆಡಿ ನೋಡಿದ್ವಿ. ಅವ್ರ ಜೋಡಿ ನಾವು ಡೇ ಟು ಡೇ ಒಳಗೆ ಅವ್ರ ಜೋಡಿ ಮಾತಾಡಿ ನಮ್ಮ ಐಡಿಯಾಸ್ ಹಿಂಗೆ ಮಾಡ್ಲಿಕ್ಕೆ ಆಗ್ತಾವನು ಅಂತೇಳಿ ಆ ಪ್ರೊಸೆಸ್ ಓವರ್ ದ 2 years ಭಾರಿ ಸ್ಟ್ರಾಂಗ್ಲಿ ಬಿಲ್ಡಪ್ ಆಗಿ ಒಂದು ಫ್ಯಾಮಿಲಿ ಗತೆ ರಿಲೇಷನ್ ಡೆವಲಪ್ ಆಯ್ತು. ನಮಗೆ ಕೋಟ್ಯಾಡ ಬೇಕು, ಬೆಡ್ರೂಮಿಗೆ ಅಟ್ಯಾಚ್ಡ ಕೋಟ್ಯಾಡ ಬೇಕು, ಕೋಟ್ಯಾಡಿಗೆ ಅಟ್ಯಾಚ್ಡ ಲಾಂಜ್ ಕಮ್ ಲೈಬ್ರರಿ ಇರಬೇಕು. ನಮ್ಮ ಐಡಿಯಾಸ್ ಏನೇನವ ನಾವು ಥಿಂಕ್ ಸ್ಪೇಸ್ ಅವ್ರಿಗೆ ಹೇಳಿದ್ವಿ, ಅವರು ಅದನ್ನು ಇನ್ನೂ ಚೆನ್ನಾಗಿ ಎಕ್ಸಿಕ್ಯೂಷನ್ ಮಾಡಿ ನಮಗೆ ಡಿಸೈನ್ ಮಾಡಿಕೊಟ್ರು. ಡೇ ಟು ಡೇ ನಮ್ಮ ಲೈಫ್ ಸ್ಟೈಲಿಗೆ ನಮ್ಮ ಟೇಸ್ಟಿಗೆ ಇದ್ದಿದ್ದ ಟೈಮರೇ ಸ್ವಲ್ಪ ಹ್ಯಾಪಿಯಾಗಿ ಇರಬೇಕಂತೇಳಿ ಆ ಥಾಟ್ ಪ್ರೊಸೆಸ್ಲಿ ಡಿಸೈಡ್ ಮಾಡಿವಿ ಇವನ್ನೆಲ್ಲ. ನೀವು ಪ್ರಾಪರ್ ಹೋಮ್ ಥಿಯೇಟರ್ ಕಾನ್ಸೆಪ್ಟ್ ಮಾಡಿದರೆ ನೀವು ಅಲ್ಲಿ ಹೋಗಿ ಬರೀ ಮೂವೀಸ್ ನೋಡೋದಷ್ಟೇ. ಇದು ಹಂಗಲ್ಲ, ವಿ ಕ್ಯಾನ್ ಯೂಸ್ ಇಟ್ ಫಾರ್ ಲೈಕ್ ಫ್ರೆಂಡ್ಸ್ ಬಂದಾಗೂ ಯೂಸ್ ಮಾಡ್ಬೋದು, ಫ್ಯಾಮಿಲಿ ಬಂದಾಗೂ ಯೂಸ್ ಮಾಡ್ಬೋದು. ಸೊ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ ಅಂತ ಓಪನ್ ಹೋಮ್ ಥಿಯೇಟರ್ ಕಾನ್ಸೆಪ್ಟ್ ಮಾಡಿದ್ವಿ. ಆಮೇಲೆ ನಾವು ಆ್ಯಕ್ಚುಲಿ ಬೇರೆ ಮನೆಯಲ್ಲೆಲ್ಲ ಹೆಂಗೆ ಮಾಡಿರ್ತಾರೆ, ಕಿಡ್ಸ್ ಬೆಡ್ರೂಮಲ್ಲೇ ಒಂದು ಲೈಬ್ರರಿ ಪಾರ್ಟ್ ಮಾಡಿರ್ತಾರೆ. ನಾವು ಹಂಗೆ ಮಾಡಿಲ್ಲ. ಲೈಬ್ರರಿ ಈಸ್ ಸಪ್ರೇಟ್ ಬಿಕಾಸ್ ಅವ್ರಿಗೆ ಅದು ಓದೋಕ್ಕೆ ಅಂತ ಬಂದಾಗ ಸ್ಟಡಿ ಟೈಮ್ ಇಸ್ ಲೈಕ್ ಇಟ್ ಶುಡ್ ಬಿ ಲೈಕ್ ಸ್ಟಡಿ ಟೈಮ್. ಆ್ಯಂಡ್ ದಿಸ್ ದಶಾವತಾರ ಈಸ್ ಆಲ್ಸೋ ಯೂನಿಕ್ ಕಾನ್ಸೆಪ್ಟ್. ಕೆಲವೊಂದಿಷ್ಟು ಯೂನಿಕ್ ಥಿಂಗ್ಸ್ ನಮಗೂ ಬೇಕಾಗಿತ್ತು. ಅವು ಜಸ್ಟ್ ಬರೀ ಟು ಶೋ ಆಫ್ ಅಂತಲ್ಲ, ಆಮೇಲೆ ನಮ್ಗೆ ಡೇ ಟು ಡೇ ಯೂಸ್ನೂ ಆಗಿರಬೇಕು. ಫಾರ್ ದಟ್ ಮ್ಯಾಟ್ರ್ ಈಗ ಆಟೋಮೆಟಿಕ್ ಡೋರ್, ಈಗ ನಾ ಕಾರ್ಡಿಯಾಲಜಿಸ್ಟ್ ರಾತ್ರಿ ಎಮರ್ಜೆನ್ಸಿ ಕೇಸ್ ಬರ್ತಾವೆ, ಇವೆಲ್ಲ ಪ್ರಾಕ್ಟಿಕಲಿ ಬರೀ ತೋರಿಸ್ಲಿಕ್ಕೆ ಹಿಂಗೆ ಆಟೋಮೆಟಿಕ್ ಹಾಕಿ ತೋರಿಸೋದಲ್ಲ, ನಂಗೆ ಪ್ರಾಕ್ಟಿಕಲಿ ಯೂಸ್ಫುಲ್ ಆಗ್ತಾವೆ. ಇದು ಆಗಲಿ, ಟೆರೆಸ್ ಗಾರ್ಡನ್ ಆಗಲಿ, ಅದು ಮ್ಯಾನೇಜ್ಡ್ ಆಗುವಂಗೆ ಅವ್ರು ಡ್ರೈನ್ ಪೈಪ್ ಕೊಟ್ಟರು, ಭಾಳ ಬ್ಯೂಟಿಫುಲ್ ಟೆರೆಸ್ ಗಾರ್ಡನ್ ಆಯಿತು. ಆ್ಯಂಡ್ ಫೈನಲಿ ಮನೆ ಹೆಸರು ಇಡಬೇಕಾದ್ರೂ ಸುದಕ್ಕೆ ನಾವು ಇಟ್ಟಿದ್ದು ದ್ವಾರಕಾ ಅಂಥೇಳಿ. ದ್ವಾರಕಾ ಅಂದ್ರೆ ಗೇಟ್ವೇ ಟು ಹೆವನ್ ಲಿಟ್ರಲಿ. ಸೊ ಫೈನಲಿ ಬರೀ ಹೆಸರು ಇಟ್ಟರಲ್ಲ, ಒಳಗೆ ಬಂದಾಗಲೂ ಹಂಗೆ ಅನ್ನಿಸ್ಬೇಕದು. ನಮ್ಮ ಫ್ರೆಂಡ್ಸ್ ಆಗಲಿ, ನಮ್ಗೆ ಭೇಟಿ ಆಗ್ಲಿಕ್ಕೆ ಬಂದವರು, ಅವ್ರು ನೋಡಿದವರೆಲ್ಲ ನೀವು ಫೈನಲಿ ಏನು ಹೆಸರು ಇಟ್ಟಿರಿ ಅದಕ್ಕೆ ಮ್ಯಾಚ್ ಆಗೋಂಗದ ಇದು ಮನೆ ಅಂತೇಳಿ, ಅದ ನಮ್ಗೆ ಖುಷಿ ಕೊಡ್ತೈತಿ. ಫೈನಲಿ ನಮ್ಮ ಡ್ರೀಮ್ ಆ ಎಕ್ಸಿಕ್ಯೂಷನ್ ಆಗಿ ಈ ರಿಯಾಲಿಟಿ ಬರಬೇಕು ಅಂತಂತಂದ್ರೆ ನಾವು ಇಷ್ಟು ಬೆಸ್ಟ್ ಆಗ್ತೈತೆ ಅಂತ ಅನ್ನೋದು ಅಂದ್ಕೊಂಡಿರಲಿಲ್ಲ. ಥಿಂಕ್ ಸ್ಪೇಸ್ ಅವರು ನಾವು ಎಷ್ಟು ಅಂದ್ಕೊಂಡಿದ್ವಿ ಬಿಯಾಂಡ್ ಅವರ್ ಇಮ್ಯಾಜಿನೇಷನ್ ಅದನ್ನು ರಿಯಾಲಿಟಿಗೆ ತೊಗೊಂಬಂದಾರ. ಅದಕ್ಕೆ ವಿ ಆರ್ ವೆರಿ ಹ್ಯಾಪಿ. ಅದನ್ನು ಇನ್ನೂ ಚಲೋ ಮಾಡಿಕೊಟ್ಟವರು ಬಿಯಾಂಡ್ ಲೈಫ್ ಪ್ರೊಡಕ್ಷನ್ಸ್ ಅವರು. ಥ್ಯಾಂಕ್ ಯು.